ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಟೈಲರಿಂಗ್ ಶಾಪ್ಗೆ ಗ್ಲಾಸ್ ಫಿಟ್ಟಿಂಗ್ ಮಾಡಿಸಿದ್ದೆ. ಅವತ್ತಿನ ವಿಡಿಯೋ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ ಏನೆಲ್ಲ ಇರುತ್ತೆ. ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದ. ನೋಡಿ, ಟೈಲರಿಂಗ್ ಶಾಪ್ಗೆ ಗ್ಲಾಸ್ ಫಿಟ್ಟಿಂಗ್ ಮಾಡಿಸ್ಬೇಕಂದ್ರೆ ಅದು ಸ್ಕ್ವೇರ್ ಫೀಟ್ ಬಂದು 150 ಟು 250ವರೆಗೂ ಇರುತ್ತೆ. ನಾವು ಯಾವ ರೀತಿ ಮೆಟೀರಿಯಲ್ ಮತ್ತು ಯಾವ ರೀತಿ ಕ್ವಾಲಿಟಿ ಸೆಲೆಕ್ಟ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಮಾಡಿಸಿದ್ದು 180 ರುಪೀಸ್ ಸ್ಕ್ವೇರ್ ಫೀಟು. ನಮ್ಮದು 77 ಸ್ಕ್ವೇರ್ ಫೀಟ್ ಇದೆ. 11/7 ಇದೆ. 7 ಫೀಟ್ ಹೈಟ್ ಬರುತ್ತೆ, 11 ಫೀಟು ಅಗಲ ಬರುತ್ತೆ. ಈ ರೀತಿ ಇರುವಂಥದ್ದು. ಅದರಲ್ಲಿ ಟೂ ಪಾರ್ಟಿಷನ್ ಮಾಡಿ, ಒಂದು ಪಾರ್ಟಿಷನಲ್ಲಿ ಡೋರ್ ಬರುತ್ತೆ. ಸ್ಲೈಡಿಂಗ್ ಡೋರ್ ಮಾಡಿಸ್ತಾ ಇದ್ದೀನಿ. ಸ್ಪೇಸ್ ಕೂಡ ಕಡಿಮೆ ತಗೊಳುತ್ತೆ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಸ್ಲೈಡಿಂಗ್ ಡೋರ್ ಆದರೆ. ಆ ರೀತಿ ಮಾಡಿಸ್ತಾ ಇರುವಂಥದ್ದು. ಬೆಳಗ್ಗೆ ನಾನು ಆರ್ಡ್ರ್ ಕೊಟ್ಟೆ, ಅಂದರೆ ಅವರು ಬಂದು ಮೆಜರ್ಮೆಂಟ್ ಎಲ್ಲ ತೊಗೊಂಡೋದ್ರು. ನೆಕ್ಸ್ಟು ಬಂದು ಒಂದು 2 ಅವರಲ್ಲಿ ರೆಡಿ ಮಾಡಿಕೊಟ್ರು. ದುಡ್ಡಿದ್ದರೆ ನೋಡಿ ಏನು ಬೇಕಾದರೂ ಯಾವಾಗ ಬೇಕಾದರೂ ಮಾಡಿಸ್ಬೋದು. ಇದೇ ನಾನು 2025 ಮಾಡಿಸಿದ್ರೆ, ಅಂದರೆ ಟೈಲರಿಂಗ್ ಶಾಪು ಓಪನ್ ಮಾಡಿದ್ನಲ್ವ, ಆವಾಗಲೇ ಮಾಡಿಸಿದ್ರೆ ತುಂಬ ಕಡಿಮೆ ಪ್ರೈಸ್ಗೆ ಗ್ಲಾಸ್ ಫಿಟ್ಟಿಂಗ್ ಆಗೋಗ್ತಿತ್ತು. ಅವಾಗೆ ಮೆಟೀರಿಯಲ್ ಎಲ್ಲ ಕಡಿಮೆ ಇತ್ತು, ಮೆಟೀರಿಯಲ್ ಪ್ರೈಸ್ ಎಲ್ಲ ಕಡಿಮೆ ಇತ್ತು. ಇವಾಗಂತೂ ಸಿಕ್ಕಾಪಟ್ಟೆ ಡಬಲ್ ಆಗಿಬಿಟ್ಟಿದೆ. ಯುದ್ಧ ನಡೀತಾ ಇದೆ ಹಾಗೆ ಅಂತ ಅದರದ್ದೆಲ್ಲ ತಗೊಂಡು ಇಲ್ಲ ಹಾಕ್ತಾಯಿದ್ದಾರೆ. ಇದು ಟೇಬಲ್ಗೇನು ಬೋರ್ಡ್ ಫಿಕ್ಸ್ ಆಗಿದೆ ನೋಡ್ತಾ ಇರ್ಬೋದು. ಇದಕ್ಕೆ 7,000 ಆಗಿತ್ತು. ನಾನು ಅಡ್ರೆಸ್ ಹಾಕ್ಸಿರ್ಲಿಲ್ಲ, ಇಷ್ಟು ದಿನ ಅದನ್ನು ಯೂಸ್ ಮಾಡಿದೆ. ಈಗಲೂ ಕೂಡ ಅಷ್ಟೇ, ಬೋರ್ಡ್ಗೆ ನಾನು ಅಡ್ರೆಸ್ ಎಲ್ಲ ಹೇಳಿಲ್ಲ, ಜಸ್ಟ್ ಇಮೇಜ್ಗಳು ಮಾತ್ರ, ಅಷ್ಟು ಮಾತ್ರ ನಾನು ಹೇಳಿರುವಂಥದ್ದು. ಸ್ಟಿಕ್ಕರ್ಗೂ ಕೂಡ ಆರ್ಡ್ರ್ ಕೊಟ್ಟಿದ್ದೀನಿ. ಪ್ಲೇನ್ ಆಗಿದ್ದರೆ ಚೆನ್ನಾಗಿರಲ್ಲ, ಅದು ರೆಡಿ ಆದಮೇಲೆ ತೋರಿಸ್ತೀನಿ ನಾನು ನಿಮಗೆ ಪ್ಲೇನ್ ಆಗಿದ್ದರೆ ಯಾವ ಥರ ಕಾಣಿಸುತ್ತೆ ಅಂತ. ಗ್ಲಾಸ್ ಫಿಟ್ಟಿಂಗ್ ಅಂತೂ ಮಾಡಿಸಲೇಬೇಕಾಗಿತ್ತು, ಯಾಕಂದರೆ ಕಸ್ಟಮರ್ಗೂ ಅನ್ಕಂಫರ್ಟಬಲ್, ಆಮೇಲೆ ಇದು ಆಫ್ಲೈನ್ ಸ್ಟೂಡೆಂಟ್ಸ್ ಇರ್ತಾರಲ್ವ ಅವ್ರಿಗೂ ಕೂಡ ಅನ್ಕಂಫರ್ಟಬಲ್ ಆಗುತ್ತೆ. ಆಮೇಲೆ ಪ್ರೊಫೆಷ್ನಲ್ಲಾಗಿ ನಾನು ಇದೇನೇ ಮಾಡ್ತಾ ಇರೋದ್ರಿಂದಾಗ ಪ್ರೊಫೆಷ್ನಲಾಗಿ ಟೈಲರಿಂಗ್ ಶಾಪ್ ಹೇಗಿರಬೇಕು, ತುಂಬ ಗ್ರ್ಯಾಂಡಾಗಿಲ್ಲದೆ ಹೋದರೂ ಸಿಂಪಲ್ಲಾಗಿ ಆದ್ರಂತೂ ಇರಲೇಬೇಕಾಗುತ್ತೆ. ಈ ರೀತಿ ನಾನು ತುಂಬ ಲೇಟಾಗಿ ಗ್ಲಾಸ್ ಫಿಟ್ಟಿಂಗನ್ನು ಮಾಡಿಸಿದೆ. 1 ವರ್ಷ ಟೈಮ್ ತಗೊಳ್ತು. ಏನು ಮಾಡೋಕ್ಕಾಗಲ್ಲ, ಅಮೌಂಟ್ ಅಡ್ಜಸ್ಟ್ ಆಗಬೇಕಲ್ಲ, ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡೆ. ಹೋದ ಸಲಿನೇ ಮಾಡಿಸಿದ್ರೆ ದುಡ್ಡು ಕಡಿಮೆ ಆಗಿರೋದು, ಬಟ್ ಆವಾಗಿನ ಪರಿಸ್ಥಿತಿ ಹಾಗಿತ್ತು. ನೋಡಿ, ಪ್ಲೇನ್ ಆಗಿದ್ದರೆ ಈ ರೀತಿ ಇರುತ್ತೆ. ಹಾಗಾಗಿ ಸ್ಟಿಕ್ಕರ್ಗೆ ಆರ್ಡ್ರ್ ಕೊಟ್ಟಿದ್ದೀನಿ. ನೆಕ್ಸ್ಟು ಅವರು ಹೇಳಿದರು, ಏನಾದರೂ ಪ್ರಾಬ್ಲಮ್ ಇದ್ದರೆ ಬಂದು ರೆಡಿ ಮಾಡಿಕೊಡ್ತೀವಿ, ಒಂದ್ಸಲ ಚೆಕ್ ಮಾಡ್ಕೊಂಬಿಟ್ರಿ ಅಂತ ಹೇಳಿದರು. ನನ್ನ ಮಗ ನಾನು ಎಲ್ಲ ಚೆಕ್ ಮಾಡಿ, ನಮಗೂ ಗೊತ್ತಿಲ್ಲ, ಇದು ಫಸ್ಟ್ ಟೈಮ್ ನಾನು ಈ ರೀತಿ ಗ್ಲಾಸ್ ಫಿಟ್ಟಿಂಗ್ ಮಾಡಿಸಿರುವಂಥದ್ದು. ಹೋದ ಸಲ ಬನಶಂಕರಿಲಿ ಟೈಲರಿಂಗ್ ಶಾಪ್ ಇತ್ತಲ್ವ, ಮೇಲೇನು ಬೋರ್ಡ್ ಕಾಣಿಸುತ್ತಲ್ವ ಅಷ್ಟೇ ಅಗಲ ಇತ್ತು. 5/7 ಏನೋ ಇತ್ತು ಅಷ್ಟೇ. ಅದು ತುಂಬ ಚಿಕ್ಕದಿತ್ತು ಟೈಲರಿಂಗ್ ಶಾಪ್. ನೆಕ್ಸ್ಟು ಅವರೆಲ್ಲ ರೆಡಿ ಮಾಡಿ ಹೋದ್ಮೇಲೆ ಕ್ಲೀನ್ ಮಾಡೋದಂತೂ ಸಿಕ್ಕಾಪಟ್ಟೆ ಟೈಮ್ ತೊಗೊಳ್ತು. 2-3 ಸಲ ಕಸ ಗುಡಿಸಿದ್ದೀನಿ. ಸಿಕ್ಕಾಪಟ್ಟೆ ಧೂಳು, ಡ್ರಿಲ್ಲಿಂಗ್ ಎಲ್ಲ ಮಾಡ್ತಾರಲ್ವ ಅವರು, ಸಿಕ್ಕಾಪಟ್ಟೆ ಧೂಳಿತ್ತು. 2-3 ಸಲ ಕಸ ಗುಡಿಸಿ ಒರೆಸಿ ಒಂದು 2-3 ಡೇಸ್ ಕಂಟಿನ್ಯೂ ಆಗಿ ನೆಲ ಒರೆಸಿದೆ. ಅಷ್ಟು ಧೂಳು ಆಗಿಬಿಟ್ಟಿತ್ತು. ಹೊರಗಡೆಯಿಂದನೂ ಧೂಳು ಹಾಗೇ ಬಂದು ಕಲೆಕ್ಟ್ ಆಗ್ತಿತ್ತಲ್ವ, ಹಾಗಾಗಿ. ಆಮೇಲೆ ಮಿಷಿನ್ಗಳು ಸೆಟ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಟೈಮ್ ತೊಗೊಂಡ್ವಿ, ನಾನು ನನ್ನ ಮಗ ಕೂಡ ತುಂಬ ಹೆಲ್ಪ್ ಮಾಡಿತು. ಒಂದು ಸೈಡು ಬೀರುಗಳು ಇಟ್ಟಿದ್ದೀವಿ, ಒಂದು ಸೈಡು ಮಿಷಿನ್ಗಳಿಟ್ವಿ. ಫೈನಲಾಗಿ ಯಾವ ಕಡೆ ಇಡಬೇಕು, ಯಾವ ಕಡೆ ಸೆಟ್ ಮಾಡಬೇಕಂತಲೇ ಕನ್ಫ್ಯೂಸ್ ಆಗೋಯಿತು. ಆ ಕಡೆ ಇಟ್ಟು ಈ ಕಡೆ ಇಟ್ಟು ಫೈನಲಾಗಿ ಈ ರೀತಿ ಸೆಟ್ ಮಾಡಿದ್ದೀವಿ. ಇವಾಗ ಆ ರೀತಿ ಇಲ್ಲ, ಇವಾಗ ಮತ್ತೆ ಚೇಂಜ್ ಆಗಿದೆ. ಆವಾಗ ಹಾಗಿತ್ತು. ಆಮೇಲೆ ಬಟ್ಟೆಗಳೆಲ್ಲ ಈ ರೀತಿ ಹಾಕೋದಕ್ಕಾಗ್ತಿರ್ಲಿಲ್ಲ, ಸಿಕ್ಕಾಪಟ್ಟೆ ಧೂಳು ಬಂದುಬಿಡೋದು. ಹಾಗಾಗಿ ಗ್ಲಾಸ್ ಫಿಟ್ಟಿಂಗ್ ಮಾಡಿಸಲೇಬೇಕಾಯಿತು. ಟೋಟಲಾಗಿ ನನಗೆ ಖರ್ಚಾಗಿದ್ದು ಗ್ಲಾಸ್ ಫಿಟ್ಟಿಂಗ್ ಮಾಡಿಸೋಕ್ಕೆ ಮತ್ತು ಸ್ಟಿಕ್ಕರ್ಗೆ ಒಂದು 18,000 ಆಯಿತು. 18,000-18,500 ಆಯಿತು. ಇದೇ ನಾನು 2025ರಲ್ಲಿ ಮಾಡಿಸಿದ್ರೆ ಸ್ವಲ್ಪ ಕಡಿಮೆ ಆಗ್ತಿತ್ತು. ಇರಲಿ, ಏನು ಮಾಡೋಕ್ಕಾಗಲ್ಲ, ಟೈಮ್ ಎಲ್ಲ ಯಾವ್ಯಾವ ಟೈಮ್ಗೆ ಏನೇನು ಆಗಬೇಕಂತ ಇರುತ್ತೋ ಅದಾಗುತ್ತೆ. ನೆಕ್ಸ್ಟು ನಾನು ಮನೆಗೆ ಹೋಗಿ ಕೈ ಕಾಲು ಮುಖ ತೊಗೊಂಡು ಟೀ ಮಾಡ್ಕೊಂಬರ್ತೀನಪ್ಪ ಅಂತ ಹೇಳಿ ನನ್ನ ಮಗನ ಬಿಟ್ಟು ಹೋದೆ. ನನ್ನ ಮಗ ಕೂತ್ಕೊಂಡಿದ್ರು, ನಾನು ಟೀ ಮಾಡ್ಕೊಂಡು ಬಂದೆ. ಆಮೇಲೆ ಪಕ್ಕದಲ್ಲಿ ಫ್ಯಾನ್ಸಿ ಸ್ಟೋರ್ ಇದೆ ಅಲ್ವಾ, ಅಲ್ಲಿ ಕಾಲಿನ್ ಬಾಟ್ಲ್ ಅಂತ ಅವ್ನು ನೋಡಿದ್ದ, ಜೆರಾಕ್ಸ್ ಎಲ್ಲ ಮಾಡಿಸ್ಕೊಂಬರೋದಕ್ಕೆಲ್ಲ ಹೋಗ್ತಾನಲ್ಲ, ನನಗೂ ಗೊತ್ತಿರಲಿಲ್ಲ, ಹೆಸರು ಕೇಳಿದ್ದೆ, ಗ್ಲಾಸ್ ಕ್ಲೀನ್ ಮಾಡೋದು ಕಾಲಿನ್ ಅಂತ ಕೇಳಿದ್ದೆ. ಅವನು ತಗೊಂಡು ಬಂದು ಗ್ಲಾಸೆಲ್ಲ ಕ್ಲೀನ್ ಮಾಡಿದ್ದ. ಟೈಲರಿಂಗ್ ಶಾಪು ಗ್ಲಾಸ್ ಫಿಟ್ಟಿಂಗ್ ಮಾಡಿಸೋದಕ್ಕೆ 16,500 ತೊಗೊಂಡ್ರು, ವಿತ್ ಲೇಬರ್ ಚಾರ್ಜ್. ಅವರು ಬಂದಿರ್ತಾರಲ್ವ ಫಿಟ್ಟಿಂಗ್ ಮಾಡೋದಕ್ಕೆ, 3 ಜನ ಬೇಕಾಗುತ್ತೆ, 3 ಜನದ್ದು ಕೂಲಿ ಕೊಡಬೇಕು ಅಂತ ಹೇಳಿದರು. ಅದು ಕೂಡ ಇನ್ಕ್ಲೂಡಿಂಗ್ 16,500 ಆಯಿತು.
ಆಮೇಲೆ ನಾನು ಹೋದ ಸಲ ಟೈಲರಿಂಗ್ ಶಾಪ್ಗೆ ಬೋರ್ಡ್ ಮಾಡಿಸಿರುವಂಥದ್ದು ಟೇಬಲ್ಗೆ ಫಿಟ್ ಮಾಡಿಸಿದ್ವಿ. ಅದಕ್ಕೆ 5,000 ಮತ್ತು ಬಿಲ್ ಬುಕ್ಕುಗಳಿಗೆ ಮತ್ತು ಮೇಲೆ ಒಂದು ಬೋರ್ಡ್ ಇದೆಯಲ್ಲ ಚಿಕ್ಕದು, ಅದು ಎಲ್ಲ ಸೇರಿ 7,000 ಆಗಿತ್ತು. ಈ ಸಲ ನೋಡಿ ಜಸ್ಟ್ ಗ್ಲಾಸ್ ಫಿಟ್ಟಿಂಗ್ ಅಷ್ಟೇ. ಸ್ಟಿಕ್ಕರ್ಗೆ 2,000 ಆಯಿತು. ಸ್ಟಿಕ್ಕರ್ಗೆ ಟೋಟಲಾಗಿ 16,500 ಪ್ಲಸ್ 2,000 18,500 ಕಂಪ್ಲೀಟಾಗಿ ನಾನು ಹೇಳಿದ್ನಲ್ವ ಆಗಲೇ, ಅಷ್ಟು ಖರ್ಚು ಬಂತು. ಪಕ್ಕದಲ್ಲಿ ಫ್ಯಾನ್ಸಿ ಸ್ಟೋರ್ ಇದೆ, ಅವರು ಕೂಡ ಓಪನ್ ಮಾಡಿದ್ದಾರೆ. ಇವತ್ತು ತುಂಬ ಲೇಟಾಗಿ ಮನೆಗೆ ಹೋದ್ವಿ, 8 ಗಂಟೆಗೆ ಮನೆಗೆ ಹೋದ್ವಿ. ನನ್ನ ಮಗ ಕೂಡ ಅಲ್ಲೇ ಇದ್ದಾನೆ, ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾನೆ ಇದ್ದ. ನಾನು 7ರಿಂದ 7:30 ಮನೆಗೆ ಹೋಗ್ಬಿಡ್ತೀನಿ. ಇವತ್ತು ಸ್ವಲ್ಪ ಲೇಟ್ ಆಯಿತು ಕ್ಲೀನಿಂಗು, ಆಮೇಲೆ ಒಂದು ಬ್ಲೌಸು ಅರ್ಜೆಂಟಾಗಿ ಕೊಡಬೇಕಿತ್ತು, ಹಾಗಾಗಿ ಲೇಟ್ ಆಯಿತು. ನೆಕ್ಸ್ಟ್ ಡೇ ವೀಡಿಯೋವನ್ನು ಮಾಡಿದ್ದೀನಿ ನೋಡಿ. ಹಾಗೆ ಒಂದು ಸಿಂಪಲ್ಲಾಗಿ ಶಾಪ್ ಟೂರ್ ಮಾಡ್ತೀನಿ. ಇವಾಗ ಚೇಂಜ್ ಆಗಿದೆ, ಬಟ್ ಅವತ್ತು ಹಾಗಿತ್ತು. ಆಮೇಲೆ ಗ್ಲಾಸ್ಗೆ ವಾಕ್ಯೂಮ್ ಕ್ಲಿಪ್ ಅಂತ ಬರುತ್ತೆ, ಅದನ್ನು ಕೂಡ ತರಿಸಿ ನೋಡಿದೆ, ಬಟ್ ವೆಯ್ಟ್ ತಡ್ಕೊಳ್ಳಿಲ್ಲ, ಬಿದ್ದುಬಿಡ್ತು. ಮತ್ತು ಬೇರೆ ಥರದ ಹುಕ್ ತಂದು ಡಿಸ್ಪ್ಲೇ ಹಾಕೋದಕ್ಕೆ, ಪ್ಲೇನಾಗಿ ಗ್ಲಾಸ್ ಇದ್ದರೆ ಚೆನ್ನಾಗಿರಲ್ಲ ಅಂತ. ನೆಕ್ಸ್ಟು ಸ್ಟಿಕ್ಕರ್ಗೆ ಆರ್ಡ್ರ್ ಕೊಟ್ಟಿದ್ನಲ್ವ, ಅವರು ಕೂಡ ಬಂದರು. ಇಲ್ಲಿ ಕೂಡ ಒಂದು ಎಡವಟ್ಟಾಗಿದೆ ನೋಡಿ, 1 ಅಡಿ ಕಡಿಮೆ ಹೇಳ್ಬಿಟ್ಟಿದ್ದೀನಿ ನಾನು ವಿಡ್ತು. ಅದು ಯಾವ ಜ್ಞಾನದಲ್ಲಿ ಹೇಳಿದ್ನೋ ಗೊತ್ತಿಲ್ಲ, ಒಟ್ಟಿನಲ್ಲಿ 1 ಅಡಿ ಕಡಿಮೆ ಆಗಿದೆ. ಒಂದು ಸೈಡು ಅಟ್ಯಾಚ್ ಮಾಡ್ತೀನಿ ಅಂತ ಹೇಳಿದ್ರು ಅವರು. ಒಂದು ಸೈಡ್ ಬೇಡ, ಮಧ್ಯದಲ್ಲಿ ಅಟ್ಯಾಚ್ ಮಾಡಿಬಿಡಿ, ಚೆನ್ನಾಗಿ ಕಾಣಲ್ಲ ಅಂತ ಹೇಳಿದೆ. ನೋಡಿ, ಒಂದು ಸೈಡ್ ಅಟ್ಯಾಚ್ ಮಾಡೋಕ್ಕೋದ್ರು, ಅದು ಚೆನ್ನಾಗಿ ಕಾಣಿಸ್ತಿರಲಿಲ್ಲ. 1 ಅಡಿ ಗ್ಯಾಪ್. ಇವಾಗಂದರೆ ಆ ಕಡೆ ಒಂದು 6 ಇಂಚು, ಈ ಕಡೆ ಒಂದು 6 ಇಂಚು ಗ್ಯಾಪ್ ಇದೆ. ಇನ್ನೂ ಒಂದು ಲೈನ್ ಕುಚ್ಚು ಎಂಬ್ರಾಯ್ಡ್ರಿ ಬ್ಲೌಸು ಡಿಸೈನ್ದು ಅದು ಕೂಡ ಆ್ಯಡ್ ಮಾಡ್ಬೋದಾಗಿತ್ತು, ಬಟ್ ನನಗೆ ಅಷ್ಟು ತಲೆ ಓಡಿಲ್ಲ, ಗೊತ್ತಿಲ್ಲ ಅದು ಯಾವ ಐಡಿಯಾದಲ್ಲಿ ಹೇಳಿದ್ನೋ ಗೊತ್ತಿಲ್ಲ. ಅವರು ಕೂಡ ಮೆಜರ್ಮೆಂಟ್ ತೊಗೊಂಡು ಹೋಗಲಿಲ್ಲ. ನೆಕ್ಸ್ಟ್ ಇಲ್ಲಿ ಡೋರ್ಗೆ ಒಂದು ಸಿಂಗಲ್ ಫೋಟೋ ಹಾಕಿದ್ದೇನಲ್ವ, ಅದು ನನ್ನದೇ ಐಡಿಯಾ. ಈ ಥರನೇ ಬರಬೇಕು ಅಂತ ಹೇಳಿದೆ. ಈ ಕಡೆ ಕೂಡ ಅಷ್ಟೇ, ನಾನು ಎಡಿಟಿಂಗ್ ಮಾಡಿ ಕಳಿಸಿದ್ದೆ, ಈ ಥರನೇ ಬೋರ್ಡ್ ಇರಬೇಕಂತ. ಮೊದಲಂದರೆ ನಂಗೆ ಗೊತ್ತಿರಲಿಲ್ಲ ಅವ್ರು ಹೇಗೆ ಮಾಡಿಕೊಟ್ಟಿದ್ರು ಹಾಗೆ. ಇವಾಗ ಐಡಿಯಾ ಇತ್ತಲ್ವ, ಈ ಥರ ಮಾಡಿಸಿದೆ. ಆಮೇಲೆ ಟೈಲರಿಂಗ್ ಕ್ಲಾಸ್ದು ಕೂಡ ಚಿಕ್ಕದಾಗಿ ಒಂದು ಬೋರ್ಡನ್ನು ಮಾಡಿಸಿದ್ದೀನಿ. ಈ ರೀತಿ ಇದೆ ನೋಡಿ. ಡಿಸ್ಪ್ಲೇಗೆ ಹುಕ್ಕುಗಳನ್ನು ತರಿಸಿ ಡಿಸ್ಪ್ಲೇ ಹಾಕಿದ್ದೀನಿ. ಗ್ಲಾಸ್ಗೆ ಈ ರೀತಿ ಡಿಸ್ಪ್ಲೇ ಹಾಕ್ಬೋದು, ಚೆನ್ನಾಗಿರುತ್ತೆ. ನೆಕ್ಸ್ಟು ಈ ಮೇನ್ ಮಿಷಿನ್ ಈ ಕಡೆ ಸೈಡ್ ಇಟ್ಟಿದ್ದೀನಿ. ಇಲ್ಲಿ ಟೇಬಲ್ ಇತ್ತು ಹೋದ ಸಲ, ಅಂದರೆ ಗ್ಲಾಸ್ ಫಿಟ್ಟಿಂಗ್ ಮಾಡಿಸದೇ ಇದ್ದಾಗ ಟೇಬಲ್ ಇಟ್ಕೊಂಡಿದ್ದೆ ಐರನ್ ಮಾಡೋದಕ್ಕೆ, ಕಟಿಂಗ್ ಮಾಡೋದಕ್ಕೆ. ನೆಕ್ಸ್ಟು ಫಸ್ಟಿಗೆ ಡಸ್ಟ್ಬಿನ್ ಇಟ್ಟಿದ್ದೀನಿ, ಅದು ಲ್ಯಾಂಡ್ರಿ ಟಬ್, ಅದನ್ನು ನಾನು ವೇಸ್ಟ್ ಹಾಕೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಓವರ್ಲಾಕ್ ಮಿಷಿನ್ನು, ಅದಾದಮೇಲೆ ಟೈಲರಿಂಗ್ ಕ್ಲಾಸಿಗೆ ಅಂತ ಒಂದು ಮಿಷಿನ್ ತೊಗೊಂಡಿದ್ದೆ ಅದು. ನೆಕ್ಸ್ಟು ಜಿಗ್ಸಾಗ್ ಮಿಷಿನ್ ಈ ರೀತಿ ಸೆಟ್ ಮಾಡ್ಕೊಂಡಿದ್ದೀನಿ. ಮೂಲೆಯಲ್ಲಿ ಬಾಗಿಲಿಗೆಲ್ಲ ನೀರು ಹಾಕೋದಕ್ಕೆ ಒಂದು ಬಕೆಟ್ ಬೇಕಲ್ವ, ಅದು ಕೂಡ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಕಟ್ಟಿಂಗ್ ಮಾಡೋದಕ್ಕೆ, ಐರನ್ ಮಾಡೋದಕ್ಕೆ ಟೇಬಲ್ಲು. ನೆಕ್ಸ್ಟ್ 2 ಬೀರು, ಒಂದು ಮೆಟೀರಿಯಲ್ಗೆ, ಇನ್ನೊಂದು ಕಸ್ಟಮರ್ಸ್ ಬಟ್ಟೆಗೆ, ಈ ರೀತಿ ಸೆಟ್ ಮಾಡಿರುವಂಥದ್ದು. ಈಗ ಚೇಂಜ್ ಇದೆ, ದೊಡ್ಡ ಬೀರೋನ ಅಡ್ಡ ತಿರುಗಿಸಿದ್ದೀನಿ, ಅದು ಟ್ರಯಲ್ ರೂಮ್ ಥರ ಮಾಡಿದ್ದೀನಿ. ಹೀಗಿತ್ತು ನೋಡಿ ಇವತ್ತಿನ ವೀಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ವೀಡಿಯೋ ನೋಡಬೇಕು ನನ್ನ ಚಾನಲಲ್ಲಿ ಅಂದರೆ ಚಾನಲ್ದ ಲೋಗೋ ಮೇಲೆ ಕ್ಲಿಕ್ ಮಾಡಿ, ಸಾಕಷ್ಟು ವೀಡಿಯೋಗಳನ್ನು ನೋಡ್ಬೋದು.